ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಿದ್ದೀವಿ. ಅರೌಂಡ್ 3 ಡೇಸ್ ಆಗ್ತಾ ಬಂತು ವೀಡಿಯೋ ಮಾಡಿ. ಸೊ ಐ ಥಿಂಕ್ ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ ಆ್ಯಂಡ್ ಇದುವರೆಗೂ ಏನು ವೀಡಿಯೋಸ್ ಮಾಡಿದ್ದೀವಿ ಅದ್ರ ಬಗ್ಗೆ ಫುಲ್ ತರೋಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೂ ಪ್ರಾಕ್ಟೀಸ್ ಗಾಯ್ಸ್, ಡೋಂಟ್ ಮಿಸ್ ದ ಪ್ರಾಕ್ಟೀಸಸ್. ಸೊ ಇವತ್ತು ನಾವು ಏನು ಕಲಿಯೋಕೆ ಹೋಗ್ತಿದ್ದೀವಿ ಅಂದರೆ ಒಂದು ಪಿವೋಟ್ ಟೇಬಲ್. ಸೊ ಪಿವೋಟ್ ಟೇಬಲ್ನ ನಾವು 2 ಪಾರ್ಟಲ್ಲಿ ಮಾಡೋಣ. ಒಂದು ಟಾಪಿಕ್ ಬಂದು ನೀವು ಪಿವೋಟ್ ಟೇಬಲ್ ಹೆಂಗೆ ಇನ್ಸ್ಟಾಲ್ ಮಾಡೋದು ಆ್ಯಂಡ್ ಇನ್ಸ್ಟಾಲ್ ಮಾಡೋದಲ್ಲ, ಹೆಂಗೆ ಒಂದು ಶೀಟ್ ಅಥವಾ ಬೇರೆ ಶೀಟಲ್ಲಿ ಅಪ್ಲೈ ಮಾಡೋದು. ದೆನ್ ಹೌ ಇಟ್ ಈಸ್ ಗೋಯಿಂಗ್ ಟು ಬೇಸಿಕ್ಕಾಗಿ ಎಲ್ಲ ಕಲಿಯೋಣ. ಸೊ ಅದನ್ನ ಪ್ರಾಕ್ಟೀಸ್ ಆದಮೇಲೆ ಸೊ ಒಂದೇ ವೀಡಿಯೋ ಆದರೆ ತುಂಬ ಡ್ರ್ಯಾಗ್ ಮಾಡ್ದಂಗೆ ಆಗಿಬಿಡುತ್ತೆ. ಅರೌಂಡ್ 40 ಮಿನಿಟ್ಸ್ 50 ಮಿನಿಟ್ಸ್ ಆಗಿಬಿಡುತ್ತೆ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡೋಣ ಪಿವೋಟ್ ಟೇಬಲ್ನ. ಸೊ ಪಿವೋಟ್ ಟೇಬಲ್ ಆಗಿದ ತಕ್ಷಣ ನಾನು ಹೇಳಿದ್ನಲ್ಲ, ಸೊ ಪಿವೋಟ್ ಟೇಬಲ್ ಇವತ್ತು ಮತ್ತು ನಾಳೆ ಆದರೆ ವೆಡ್ನೆಸ್ಡೇ ಒಂದಿನ MS Excel ನೋಡೋಣ. ಸೊ ಗುರುವಾರ ಅಷ್ಟರಲ್ಲಿ ನಾವು ಪವರ್ BI ಹೋಗೋಣ. ಸೊ ಪವರ್ BI ಸ್ಟಾರ್ಟ್ ಮಾಡಿಬಿಡೋಣ. ಸೊ ಟೈಮ್ ಇಸ್ ತುಂಬ ಕಡಿಮೆ ಇದೆ. ಐ ಥಿಂಕ್ MS Excel ನಾವೆಲ್ಲ ಕವರ್ ಮಾಡಿದ್ದೀವಿ ಅನ್ಸುತ್ತೆ. ಪಿವೋಟ್ ಲುಕ್ಅಪ್ ಫಾರ್ಮುಲಾಸ್ ಓದಿದ್ದೀವಿ ಆ್ಯಂಡ್ ಸಮ್ ಅದರ್ ಫಾರ್ಮುಲಾಸ್ ಬರ್ತದೆ. ಆ್ಯಂಡ್ ದೆನ್ ಮೋರ್ ಇಂಪಾರ್ಟೆಂಟ್ ಇದು ನೋಡ್ಕೊಳ್ಳಿ ಗಾಯ್ಸ್, ಶಾರ್ಟ್ಕಟ್ ಕೀಸ್ನ ಮಿಸ್ ಮಾಡಬೇಡಿ. ಸೊ ಇನ್ನೇನಾದರೂ ಬಿಟ್ಟಿದ್ದೀವ ಅಂತ ಯೋಚನೆ ಮಾಡಬೇಕು ಪಿವೋಟ್ ಟೇಬಲ್. ಸೊ ಏನಾದರೂ ನಿಮಗೆ ಬೇಕಂದರೆ ಇನ್ಫಾರ್ಮೇಷನ್, ಸೊ ಡೂ ಕಮೆಂಟ್ಸ್ ಇನ್ ಮೈ ಚಾನಲ್. ಸೊ ಡೆಫಿನೆಟ್ಲಿ ಗೋ ಆನ್ ಮೇಕ್ ಅ ವಿಡಿಯೋ ಆನ್ ದಟ್. ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಸೊ ದೆನ್ ಓಕೆ ಗಾಯ್ಸ್, ಸೊ ಪ್ರಾಕ್ಟೀಸ್ ಮಾಡಿ. ಸೊ ನಿಮ್ಗೆ 2 ಕೆಲಸ ಇದೆ. ಒಂದು ಪ್ರಾಕ್ಟೀಸ್ ಮಾಡಿ, ಒಂದು ಡೌಟ್ಸ್ನ. ಸೊ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಅದನ್ನು ನಮ್ಮ ಹತ್ರ ಶೇರ್ ಮಾಡಿ. ಸೊ ನಾವು ಟ್ರೈ ಮಾಡ್ತೀವಿ ಅದನ್ನ ಸಾಲ್ವ್ ಮಾಡೋಕ್ಕೆ. ನಾನು ಹೇಳಿದ್ದಲ್ಲ, ಇವತ್ತು ಕಲಿಯೋಕೆ ಹೋಗ್ತಿರೋದು ಪಿವೋಟ್ ಟೇಬಲ್. ಅದನ್ನ 2 ವೀಡಿಯೋ ಮಾಡ್ಕೊಂಡಿದ್ದೀವಿ. ಒಂದು ಪಿವೋಟ್ ಟೇಬಲ್ ಪಾರ್ಟ್ 1 ಆ್ಯಂಡ್ ಪಿವೋಟ್ ಟೇಬಲ್ ಪಾರ್ಟ್ 2. ಓಕೆ, ಲೆಟ್ಸ್ ಗೋ ಟು ದ MS Excel. ಓಕೆನಾ ಗೈಸ್? ಪಿವೋಟ್ ಟೇಬಲ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಒಂದು ಸೆಕೆಂಡ್ ನಾನು ಝೂಮ್ ಮಾಡಿಬಿಡ್ತೀನಿ. ಪಿವೋಟ್ ಟೇಬಲ್ ಬಂದ್ಬಿಟ್ಟು ನಿಮಗೆ ಎಲ್ಲಿ ಸಿಗುತ್ತೆ, ಇನ್ಸರ್ಟ್ಗೆ ಹೋದರೆ ಇಲ್ಲಿ ರೈಟ್ ಕಾಲಮಲ್ಲೇ ಇರೋದಿಲ್ಲ. ಸೊ ನಾನು ಪಿವೋಟ್ ಟೇಬಲ್ನ ಇಲ್ಲಿ ಹಾಕೋಕ್ಕಾಗಲ್ಲ, ಯಾಕೆಂದರೆ ನನ್ನ ಹತ್ರ ಡಾಟಾ ಇಲ್ಲ. ಸೊ ಇಲ್ಲಿ ನೋಡಿ ಟೇಬಲ್ ರೇಂಜ್ ಕೇಳುತ್ತೆ. ಸೊ ನನ್ನ ಡಾಟಾ ಇಲ್ಲ. ಸೊ ಫಸ್ಟ್ ನಾನು ಡಾಟಾನ ಇನ್ಪುಟ್ ಮಾಡ್ಕೋತೀನಿ. ಸೊ ಐ ಫರ್ಗೆಟ್ ಟು ಆ್ಯಡ್, ನಾನು ಮರ್ತೋಗಿದ್ದೀನಿ ಕರೆಕ್ಟು, ಬಟ್ ಪಿವೋಟ್ ಟೇಬಲ್ನ ಇದು ಮಾಡೋಕ್ಕೆ. ಸೊ ಪಿವೋಟ್ ಟೇಬಲ್ ಅಂತೀನಿ ಡಾಟಾನ ಲಿಂಕ್ ಮಾಡೋಕ್ಕೆ ನನ್ನ ಚಾನಲ್ಗೆ. ಸೊ ಡೆಫಿನೆಟ್ಲಿ ಗೋಯಿಂಗ್ ಟು ಲಿಂಕ್ ಟುಡೇ ಆ್ಯಂಡ್ ಡೂ ಪ್ರಾಕ್ಟೀಸ್ ಆನ್ ದಟ್. ಸೊ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನಾನು ಪವರ್ BIಗೂ ಅದೇ ಬೇಕಾಗುತ್ತೆ. ಸೊ ಅದು ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಟೆಲಿಗ್ರಾಮ್ ಚಾನಲ್ ಕೂಡ ನಾನು ಲಿಂಕ್ನ ಇದು ಮಾಡ್ತೀನಿ. ಸೊ ಅದಕ್ಕೂ ಜಾಯ್ನ್ ಆಗಿ. ಸೊ ಏಕೆಂದರೆ ಏನು ಜಾಯ್ನ್ ಆಗಿ ಅಂತ ಹೇಳ್ತಿದ್ದೀನಿ ಅಂದರೆ, ನಾವು ಇದು ಮಾತ್ರ ಅಲ್ಲ, ಬೇರೆನೂ ಕೂಡ ಡಿಸ್ಕಸ್ ಮಾಡೋಕೆ ಹೋಗ್ತೀವಿ. ಅಂದರೆ ನಾನು ಹೇಳಿದ್ನಲ್ಲ, ಪೈಥಾನ್ ಕೂಡ ಡಿಸ್ಕಷನ್ ಮಾಡ್ತೀವಿ, ದೆನ್ FM ಕೂಡ ಡಿಸ್ಕಷನ್ ಮಾಡ್ತೀವಿ, ಆ್ಯಂಡ್ POR ಏನು MBA ಸ್ಟೂಡೆಂಟ್ಗೆ ಏನಿದೆ ಅದನ್ನು ಕೂಡ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ನಾವು ಡಾಟಾನ ಇನ್ಪುಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನನಗೀಗ ಡಾಟಾ ಬಂದಿದೆ. ಸೊ ನಾನೀಗ ಏನು ಮಾಡ್ತೀನಿ ಅಂದರೆ, ಸೊ ಸಿಂಪಲ್ ನಾನು ಏನು ಮಾಡ್ತೀನಿ ಅಂದರೆ, ಈಗ ಇದಕ್ಕೆ ಪಿವೋಟ್ ಟೇಬಲ್ ಹಾಕಬೇಕು. ಸೊ ನೋಡಿ ನನ್ನ ಹತ್ರ ಎಷ್ಟು ಟೇಬಲ್ ಇದೆ, ಎಷ್ಟಿದೆ. ಸೊ ನೀವು ಈ ಡಾಟಾನ ಸೆಲೆಕ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಜಸ್ಟ್ ಕ್ಲಿಕ್ ಆನ್ ಎನಿ ಒನ್ ಆಫ್ ದ ಸೆಲ್ ಇನ್ ದ ಡಾಟಾ. ಸೊ ಡಾಟಾ ಒಳಗಡೆ ಯಾವುದಾದ್ರೂ ಒಂದು ಇದಕ್ಕೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇನ್ಸರ್ಟ್ಗೆ ಹೋಗಿ ಪಿವೋಟ್ ಟೇಬಲ್ ಅಂತ ಕ್ಲಿಕ್ ಮಾಡಿ. ಸೊ ನಿಮಗೆ ಆಲ್ರೆಡಿ ಡಾಟಾ ಸೆಲೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಎಂಟೈರ್ ಡಾಟಾ. ಸೊ ಮೋರ್ ಇಂಪಾರ್ಟೆಂಟ್ಲಿ ಪಿವೋಟ್ ಟೇಬಲ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಗೈಸ್, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಎವ್ರಿ ಟೇಬಲ್ ವಿಚ್ ಹ್ಯಾವ್ ಟು ಬಿ, ಎವ್ರಿ ಟೇಬಲ್ಗೆ ಏನು ಇರಬೇಕು ಅಂದರೆ ಮೇಯ್ನ್ ಹೆಡ್ಲೈನ್ಸ್ ಇರಬೇಕು. ಸೊ ನೋಡಿ, ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ, ಒಂದು ಸೆಕೆಂಡ್. ಸೊ ನೋಡಿ, ಎವ್ರಿ ಕಾಲಮ್ ಆ್ಯಸ್ ಎಟ್ಸ್ ಹೆಡ್ಡಿಂಗ್. ಸೊ ಸ್ಟೇಟ್ ಆಗಿರ್ಬೋದು, ರೀಜನ್ ಆಗಿರ್ಬೋದು, ಎಲ್ಲದಕ್ಕೂ ಇರುತ್ತೆ. ಸೊ ನೀವು ಕೂಡ ಡಾಟಾ ಪ್ರಿಪೇರ್ ಮಾಡಬೇಕಾದ್ರೆ ಪಿವೋಟ್ ಟೇಬಲ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಹೆಡ್ಡಿಂಗ್ಸ್. ಈ ಹೆಡ್ಡಿಂಗ್ಸ್ ಏನಿದೆ ಗಾಯ್ಸ್, ಇದಿಲ್ಲ ಅಂದರೆ ಪಿವೋಟ್ ಟೇಬಲ್ನ ನೀವು ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಸೊ ಮೇಕ್ ಶ್ಯೂರ್ ಯು ಹ್ಯಾವ್ ಹೆಡ್ಲೈನ್ಸ್ ಬಿಫೋರ್ ಯು ಗೆಟ್ ಟು ಪಿವೋಟ್ ಟೇಬಲ್. ದೆನ್ ಇನ್ನೊಂದು ಏನು ರೂಲ್ ಅಂದರೆ, ಪಿವೋಟ್ ಟೇಬಲಲ್ಲಿ ಯಾವುದೂ ಡಾಟಾ ಬ್ಲ್ಯಾಂಕ್ ಆಗಿರೋಂಗಿಲ್ಲ. ಲೈಕ್ ಯಾವ ಥರ ಅಂದರೆ ಗಾಯ್ಸ್, ನೋಡಿ ಇಲ್ಲಿ ನೋಡಿ, ನಾನು ಬೇಕಾದ್ರೆ ಎರೇಸ್ ಮಾಡ್ತೀನಿ. ಸೊ ಈ ಥರ ಯಾವುದೂ ಖಾಲಿ ಸೇಲ್ಸ್ ಇರೋಂಗಿಲ್ಲ. ಫುಲ್ ಎಲ್ಲ ಡಾಟಾ ಎಲ್ಲ ಫುಲ್ ಇದಾಗಿರಬೇಕು.
ನಿಮ್ದೇನಾದರೂ ಒಂದು ಏನಾದ್ರೂ ಮಿಸ್ ಆಗಿದ್ದೆ, ಇಲ್ಲಿ ಖಾಲಿ ಇತ್ತು ಅಂದರೆ ಪಿವೋಟ್ ಟೇಬಲ್ ನೀವು ಹಾಕಿದ್ರು ಓಕೆ, ಪಿವೋಟ್ ಟೇಬಲ್ ಅಪ್ಲೈ ಆಗುತ್ತೆ. ಇವೆ ಯಾವಾಗ ನೀವು ಇದನ್ನ ಕನ್ಸಿಡರ್ ಮಾಡ್ತೀರಾ, ಸೊ ಸಬ್ ಕ್ಯಾಟಗರಿ ಯಾವಾಗ ತಗೋತೀರಾ ಆವಾಗ ನಿಮ್ಮದು ಡಾಟಾ ಹಾಳಾಗ್ಬಿಡುತ್ತೆ. ಸೊ ಮೇಕ್ ಶೋರ್ ಯಾವುದೇ ಸೆಲ್ ಖಾಲಿ ಇಲ್ಲ ಅನ್ನೋದೊಂದು ಮೇಕ್ ಶೋರ್ ಮಾಡ್ಕೊಳ್ಳಿ. ದೆನ್ ಎವ್ರಿ ಡಾಟಾ ಅಂದರೆ ನಿಮ್ಮ ಹತ್ರ ಏನು ಡಾಟಾ ಇದೆ ಅದಕ್ಕೆ ಹೆಡ್ಲೈನ್ಸ್ ಇದೆಯಾ, ಅಂದರೆ ಹೆಡ್ ಕಾಲಮ್ ಇದೆಯಾ ಅಂತ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಾನು ಇದು ಮತ್ತೆ ಆ್ಯಸ್ ಯೂಶುವಲ್ ಹಿಂಗಿತ್ತು ಮಾಡ್ತೀನಿ. ಒಂದು ಸೆಕೆಂಡ್. ಓಕೆನಾ, ಬಂತಾ? ಸೊ ಇಷ್ಟೇನ ಗಾಯ್ಸ್. ಈಗ ನಾವು ಹೋಗೋಣ ಡೈರೆಕ್ಟಾಗಿ. ಹೇಳಿದ್ದೀನಲ್ಲ ಪಿವೋಟ್ ಟೇಬಲ್ ಯಾವ್ದು ಇಂಪಾರ್ಟೆಂಟ್ ಅಂತ. ದೆನ್ ನಾವು ಡೈರೆಕ್ಟಾಗಿ ಹೋಗೋಣ. ಯಾವುದಕ್ಕೆ ಹೋಗೋಣ ಅಂದರೆ, ನಿಮಿಷ ನಿಮಗೆ ಕಾಣಿಸೋ ಥರ ಮಾಡ್ತೀನಿ. ಸೊ ನಾವೀಗ ಡೈರೆಕ್ಟಾಗಿ ಪಿವೋಟ್ ಟೇಬಲ್ಗೆ ಅಪ್ಲೈ ಮಾಡೋಣ, ಪಿವೋಟ್ ಟೇಬಲ್ ಹಾಕೋಣ. ಸೊ ಇದಕ್ಕೆ ನಾನು ಪಿವೋಟ್ ಟೇಬಲ್ ಆಲ್ರೆಡಿ ಹಾಕಿರೋದ್ರಿಂದ ಅನಿಸುತ್ತೆ. ಸೊ ಇದು ತೋರಿಸಿದೆ. ಒಂದು ಸೆಕೆಂಡ್. ಓಕೆನಾ ಗೈಸ್, ಬಂತು ಡಾಟಾ. ದೆನ್ ನಾವೀಗ ಹೋಗೋಣ ಪಿವೋಟ್ ಟೇಬಲ್ನ. ನಾನು ಹೇಳಿದ್ರೆ ಎಲ್ಲರೂ ಕ್ಲಿಕ್ ಮಾಡಿ, ನೀವು ಎಂಟೈರ್ ಡಾಟಾ ಮೇಲೆ ಎಲ್ಲರೂ ಕ್ಲಿಕ್ ಮಾಡಿ. ದೆನ್ ಗೋ ಟು ಇನ್ಸರ್ಟ್, ಕ್ಲಿಕ್ ಆನ್ ಪಿವೋಟ್ ಟೇಬಲ್. ನೋಡಿ ನಿಮ್ಮದು ಡಾಟಾ ಆಲ್ರೆಡಿ ಇದಾಗಿದೆ, ಸೆಲೆಕ್ಟ್ ಆಗಿದೆ. ಸೊ ನ್ಯೂ ವರ್ಕಿಂಗ್ ಶೀಟಲ್ಲಿ ಬೇಡ, ನಾವು ಫಸ್ಟು ಎಕ್ಸಿಸ್ಟಿಂಗ್ ವರ್ಕಿಂಗ್ ಶೀಟಲ್ಲಿ ಹೆಂಗೆ ವರ್ಕ್ ಮಾಡುತ್ತೆ ಅಂತ ನೋಡೋಣ. ಸೊ ಇಲ್ಲಿ ಹೋಗಿ ದೆನ್ ಮೂವ್ ಟುವರ್ಡ್ಸ್ ದ ಎಂಟಿ ವರ್ಕ್ ಬುಕ್. ಇದು ಬೇಡ, ನಮಗೆ ತುಂಬ ಇದೆ. ಸೊ ಈ ಕಡೆ ಮೂವ್ ಆಗೋಣ. ನೋಡಿದ್ರಾ, ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು. ಸೊ ಆ ಲೊಕೇಶನ್ ಡಿಸ್ಪ್ಲೇ ಆಗುತ್ತೆ. ಸೊ ಓಕೆ ಅಂತ ಕ್ಲಿಕ್ ಮಾಡಿದರೆ ನಿಮ್ಗೊಂದು ಪಿವೋಟ್ ಟೇಬಲ್ ಓಪನ್ ಆಗುತ್ತೆ. ಸೊ ನೋಡಿ, ಎಲ್ಲಿ ಕ್ಲಿಕ್ ಮಾಡಿದ್ರು ಪಿವೋಟ್ ಟೇಬಲ್ ನಿಮಗೆ ತೋರಿಸಲ್ಲ. ಪಿವೋಟ್ ಟೇಬಲ್ ಎಲ್ಲಿ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಫಸ್ಟ್ ನಾನು ಈ 4ದು ಏನು ಫಂಕ್ಷನ್ಸ್ ಅಂತ ನೋಡೋಣ. ಸೊ ರೋ ಲೇಬಲ್ಸ್. ರೋ ಅಂದರೆ ಇದು ಗಾಯ್ಸ್ ಏನಿದೆ, ಇದು ರೋ ಆಗಿ ಫಿಲ್ ಮಾಡ್ಕೋಬೋದು. ರೋ ವೈಸ್ ಏನಾಗ್ತೀರಾ ನಾವು ಅದನ್ನೆಲ್ಲ ಹಾಕ್ತೀವಿ. ವ್ಯಾಲ್ಯೂಸ್ ಅಂದರೆ ನಂಬರ್ಸ್ ಏನೆಲ್ಲ ಬರುತ್ತೆ ಅದನ್ನು ತಗೊಂಬಂದು ನಾವು ವ್ಯಾಲ್ಯೂಸ್ಗೆ ಹಾಕ್ತೀವಿ. ಸೊ ಫಿಲ್ಟರ್. ಸೊ ಒಂದು ಕ್ಯಾಟಗರಿಲಿ ಸಬ್ ಕ್ಯಾಟಗರೀಸ್ ಇರ್ತಾವಲ್ಲ, ಆ ಕ್ಯಾಟಗರೀಸ್ದು ಡಾಟಾ ತೊಗೊಳಕ್ಕೆ ಇದು ಮಾಡ್ತೀವಿ ಅಷ್ಟೇ. ಸೊ ಇದು ಕಾಲಮ್ ವೈಸ್ ಡಾಟಾ ಏನು ಬೇಕೋ ಅದು ಹಾಕೊಳ್ಳೋದು. ಸೊ ಇದರಲ್ಲಿ ನಾವು ಅಪ್ಲೈ ಮಾಡೋಣ. ಹೆಂಗೆ ಅಪ್ಲೈ ಮಾಡೋಣ? ಸೊ ಸಿಂಪಲ್. ಓಕೆನಾ? ಫಸ್ಟ್ ನಾವು ಏನು ತಗೊಳ್ಳೋಣ ಅಂದರೆ, ಫಸ್ಟು ನಾವು ಪ್ರಾಡಕ್ಟ್ ನೇಮ್ ತಗೊಳ್ಳೋಣ. ಅದನ್ನು ತೆಗೆದು ರೋಗ್ ಹಾಕೋಣ. ಓಕೆನಾ? ದೆನ್ ವಿ ಟೇಕ್ ಇಟ್ ಕ್ಯಾಟಗರಿ ತಗೊಳ್ಳೋಣ. ಬೇಡ, ಶಿಪ್ಮೆಂಟ್ ತಗೊಳ್ಳೋಣ. ಶಿಪ್ಮೆಂಟ್ ಇದನ್ನು ತೆಗೆದು ಕಾಲಮ್ಗೆ ಹಾಕೋಣ. ಓಕೆನಾ? ದೆನ್ ಸೇಲ್ಸ್ ತಗೊಳ್ಳೋಣ. ಸೇಲ್ಸ್ ಆಲ್ವೇಸ್ ಇದರಲ್ಲಿರೋದ್ರಿಂದ ಇದರಿಂದ ತಗೋತೀವಿ. ಓಕೆನಾ? ಸೊ MS Excelದು ಡಿಫಾಲ್ಟ್ ಏನಂತ ಬರುತ್ತೆ ಅಂದರೆ, ನೋಡಿ, MS Excel ಆಲ್ವೇಸ್ ಗಿವ್ಸ್ ಗ್ರ್ಯಾಂಡ್ ಟೋಟಲ್ ಕೊಡುತ್ತೆ. ರೋ ವೈಸು ನಿಮಗೆ ಗ್ರ್ಯಾಂಡ್ ಟೋಟಲ್ ಕೊಡುತ್ತೆ, ಕಾಲಮ್ ವೈಸು ನಿಮಗೆ ಗ್ರ್ಯಾಂಡ್ ಟೋಟಲ್ ಕೊಡುತ್ತೆ. ನೀವು ನೋಡಲಿಲ್ಲ ಅನಿಸುತ್ತೆ ಅಲ್ಲ? ನೋಡಿ ಗ್ರ್ಯಾಂಡ್ ಟೋಟಲ್ ಇದು ಬಂದು ಕಾಲಮ್ ವೈಸು, ಇದು ಬಂದು ನಿಮಗೆ ರೋ ವೈಸು. ಬೇಕಾದ್ರೆ 192 + 89 = 281 ಬೇಕಾದ್ರೆ ಲೆಕ್ಕ ಹಾಕ್ಬೋದು, ಸೇಮೇ ಬಂದಿರುತ್ತೆ. ಓಕೆನಾ? ದೆನ್ ನನಗೆ ಬೇಡ ಸರ್, ನಮಗೆ ಈ ಥರ ಬೇಡ, ನನಗೆ ಒಂದೊಂದ್ರದ್ದೇ ಬೇಕು ಅಂದರೆ ಶಿಪ್ ಮೋಡ್ನ ತೆಗೆದು ರಿಪೋರ್ಟ್ ಫಿಲ್ಟರ್ಗೆ ಹಾಕಿ. ನೋಡಿ, ನನಗೀಗ ಎಲ್ಲದ್ರದ್ದು ಇದೆ ಡಾಟಾ. ಸೊ ನನಗೆ ಎಲ್ಲಾದರೂ ಡಾಟಾ ಬೇಡ ಸರ್,
ಶಿಫ್ಟ್ ಮೋಡ್ ನಾನು ಹೇಳಿದ್ರೆ ಫಿಲ್ಟರಲ್ಲಿ ಏನಾಗುತ್ತೆ ಅಂದರೆ ಕ್ಯಾಟಗರಿನ ಸಬ್ ಕ್ಯಾಟಗರಿ ಇರುತ್ತಲ್ಲ, ಅದರಿಂದ ನಾವು ಡಾಟಾ ತಗೊಳ್ಳೋದು. ಸೊ ಎಕಾನಮಿ ತಗೋತೀನಿ ನಾನು. ಸೊ ಎಕಾನಮಿದು ಬೇಕು ನನಗೆ. ಸೊ ಇಲ್ಲಿ ಓಕೆ ಅಂತ ಪ್ರೆಸ್ ಮಾಡಿದರೆ ಇಲ್ಲಿ ಬರೀ ಎಕಾನಮಿದು ಮಾತ್ರ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ಇಲ್ಲ ಸರ್ ನನಗೆ ಎಕಾನಮಿ ಪ್ಲಸ್ ಬೇಕು. ಓಕೆ ಡನ್, ಅದನ್ನ ತಗೊಳ್ಳಿ, ಬರುತ್ತೆ. ಸೊ ಇಟ್ಸ್ ಈಸಿ ಅಲ್ಲ. ಸೊ ಇಲ್ಲ ಸರ್ ನನಗೆ ಇಮಿಡಿಯೇಟ್ದು ಬೇಕು. ಸೊ ತಗೊಳ್ಳಿ, ಅದು ಬರುತ್ತೆ. ಓಕೆನಾ? ಇಲ್ಲ ಸರ್ ನನಗೆ ಎಲ್ಲಾದ್ರದ್ದು ಬೇಕು. ಸೊ ಇಲ್ಲಿಗೋಗಿ ಕ್ಲಿಕ್ ಮಾಡಿ ಓಕೆ ಕೊಡಿ. ಸೊ ಎಲ್ಲಾದ್ರೂ ಡಾಟಾ ಬರುತ್ತೆ. ಓಕೆನಾ? ಈ ಥರ ನಮ್ಮದು ಬಂದು ಈ ಶೀಟಲ್ಲಿ ಹಾಕೋದು. ಸೊ ನನಗೀಗ ಬೇರೆ ಶೀಟಲ್ಲಿ ಬೇಕು ಅಲ್ಲ, ಬೇರೆ ಶೀಟಲ್ಲಿ ಬೇಕಲ್ವ ನಿಮಗೆ. ಸೊ ಮೂವ್ ಟು ದಿಸ್ ಸೈಡ್. ಇದು ಅರ್ಥ ಆಯ್ತಲ್ವ ಗಾಯ್ಸ್? 100% ಅರ್ಥ ಆಗಿರುತ್ತೆ. ವರ್ಕ್ ಮಾಡಿ. ಹೇಳಿದ್ನಲ್ಲ ಏನು ಡಿಫಾಲ್ಟ್ ಅಂದರೆ MS Excelದು ಗ್ರ್ಯಾಂಡ್ ಟೋಟಲ್ ರೋ ವೈಸು ಗ್ರ್ಯಾಂಡ್ ಟೋಟಲ್ ಕೊಡುತ್ತೆ. ಬೇಕಾದ್ರೆ ನಾವು ಅದೆಲ್ಲ ಮಾಡ್ಕೋಬೋದು. ಬಟ್ ದಿಸ್ ಇಸ್ ದ ಬೇಸಿಕ್ ಫಾರ್ ಪಿವಟ್ ಟೇಬಲ್. ಓಕೆನಾ? ದೆನ್ ಓಕೆನಾ? ಬಂತಾ? ಸೊ ಇದನ್ನ ಕ್ಯಾನ್ಸಲ್ ಮಾಡಿ. Hey, what happened to you? One second guys. ಅರ್ಥ ಆಯಿತು ಅನ್ಕೋತೀನಿ. ಇದು ಒಂದು ಸೆಕೆಂಡ್. One second guys. ಓಕೆನಾ? ಈಗ ನಾವು ಬೇರೆ ಶೀಟಲ್ಲಿ ಹೆಂಗೆ ಹಾಕೋದು ಅಂತ ನೋಡೋಣ. ಸೊ ಅದೇ ಹಿಡ್ಕೊಂಡು ಕೂಡ ನಾವು ಹಾಕ್ಬೋದು. ನನಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಅದರಿಂದ ಬ್ಯಾಕ್ ಬಂದೆ ಅಷ್ಟೇ. ನೋಡಿ ಮತ್ತೆ ಡಾಟಾ ಬರುತ್ತೆ ನಿಮಗೆ. ಒನ್ ಸೆಕೆಂಡ್, ಸಮಥಿಂಗ್ ವೆಂಟ್ ರಾಂಗ್ ಹಿಯರ್. ಓಕೆನಾ ಗಾಯ್ಸ್? ನೋಡಿ ಡಾಟಾ ಬಂತು ನೀಟಾಗಿ ನನಗೆ. ಓಕೆನಾ? ಸೊ ಇಲ್ಲಿಂದ ನಾವು ಏನು ಮಾಡ್ತೀವಿ ಅಂದರೆ ಕ್ಲಿಕ್ ಆನ್ ಎನಿ ಸೆಲ್, ಗೋ ಟು ಇನ್ಸರ್ಟ್, ಟೇಕ್ ಪಿವಟ್ ಟೇಬಲ್, ಕ್ಲಿಕ್ ಆನ್ ಪಿವಟ್ ಟೇಬಲ್. ನೋಡಿ ಡಾಟಾ ಸೆಲೆಕ್ಟ್ ಆಗೈತೆ. ನ್ಯೂ ವರ್ಕಿಂಗ್ ಶೀಟ್. ಸೊ ನ್ಯೂ ವರ್ಕಿಂಗ್ ಶೀಟ್ಗೆ ಹೋಗಿ ಓಕೆ ಕೊಡಿ. ಓಕೆ ಕೊಟ್ಟರೆ ಬಂತು. ಇಲ್ಲಿ ಸೇಮ್ ಪ್ರೊಸೀಜರ್ಸ್ ಅಷ್ಟೇ. ಇಲ್ಲಿ ನಾನು ಏನು ಮಾಡೋಕ್ಕೆ ಹೋಗ್ತಿದ್ದೀನಿ ಅಂದರೆ ಸೇಲ್ಸ್ ತಗೋತೀನಿ. ಓಕೆನಾ? ಶಿಪ್ ಮೋಡಲ್ಲ, ಸಬ್ ಕ್ಯಾಟಗರಿ ತಗೋತೀನಿ. ಫಿಲ್ಟರ್ಗೆ ಹಾಕ್ತೀನಿ. ಓಕೆನಾ? ನೋಡಿ ಸಮ್ ಆಫ್ ಸೇಲ್ಸ್ ಇದೆ. ಸಮ್ ಆಫ್ ಸೇಲ್ಸ್ ಬೇಡ ನನಗೆ. ಸೊ ಸಬ್ ಕ್ಯಾಟಗರಿ ವೈಸ್ ಬೇಕು. ಇದನ್ನು ತೆಗೆದು ಸೊ ಯಾವ್ದ್ರದ್ದು ಬೇಕು ನನಗೆ? ಆರ್ಟ್ ಬೇಕು, ಬೈಂಡರ್ಸ್, ಲೇಬಲ್ಸ್, ಸಪ್ಲೈಯರ್ಸ್ ಬೇಕು. ಸೊ ಸೆಲೆಕ್ಟ್ ಮಲ್ಟಿಪಲ್ ಸಪ್ಲೈಯರ್ಸ್ ಹಾಕಿದರೆ ಇಲ್ಲಿ ಬಂದು ಹೋಗುತ್ತೆ. ಸೊ ಇಲ್ಲ ನನಗೆ ಎಲ್ಲಾದ್ರದ್ದು ಬೇಕು, ಬೇಡ ನನಗೆ ಆರ್ಟ್ ಬೇಕು. ಸೊ ಪುಟ್ ಆನ್ ಆರ್ಟ್ ಬಂದು ಹೋಗುತ್ತೆ. ಇಲ್ಲಿ 96,557 ಯಾಕೆ ಬಂದಿದೆ ಅಂದರೆ ನಾನು ಎರಡರದ್ದು ಚೂಸ್ ಮಾಡಿದ್ದೀನಿ. ನಿಮಗೆ ಗೊತ್ತಾ? ಸೊ ಇಲ್ಲ ನನಗೆ ಎರಡರದ್ದು ಬೇಡ. ಸೊ ಸೆಲೆಕ್ಟ್ ಮಲ್ಟಿಪಲ್ ಐಟಮ್ಸ್ ಅಂತ ಇದೆ. ಸೊ ಆಲ್ ಬೇಡ ನನಗೆ ಆರ್ಟ್ ಒಂದೇ ಬೇಕು. ಸೊ ಇದೆ ನೋಡಿದ್ರಾ 81,853 ಬರುತ್ತೆ ಅಷ್ಟೇ ಗಾಯ್ಸ್. ಓಕೆನಾ? ಸೊ ನನಗಿದು ಬೇಡಪ್ಪ, ನನಗೆ ಬೇರೆ ಥರ ಡಾಟಾ ಬೇಕು. ಸೊ ಕ್ಲಿಯರ್. ಓಕೆನಾ? ಸೊ ಇದು ಬೇಡ ಸರ್ ನಮಗೆ, ನಾವೇನು ಮಾಡೋದ್ರಿಂದ ರಿಮೂವ್ ಮಾಡೋಕ್ಕಾಗಲ್ವಲ್ಲ ಅಂದರೆ
just go drag this one to 1 second. Okay, now just go take this was out of the box, take this one is out of the box. ಸೊ ಪಿವಟ್ ಟೇಬಲ್ ಕಾಣಿಸ್ತಿರಲ್ಲ ಈಗ. ಸೊ ಇಲ್ಲ ಕ್ಲಿಕ್ ಮಾಡಿ. ಸೊ ಫಸ್ಟ್ ಈಗ ನನಗೆ ಏನು ಬೇಕು, ಕಂಟ್ರಿ ವೈಸ್ ಸೇಲ್ಸ್ ಬೇಕಪ್ಪ. ಸೊ ಕಂಟ್ರಿನ ತೆಗೆದು ಇಲ್ಲಿ ಹಾಕಿ, ಸೇಲ್ಸ್ ಬೇಡ, ಪ್ರಾಡಕ್ಟ್ ನೇಮ್ನ ತೆಗೆದು ಇಲ್ಲಿಗೆ ಹಾಕಿ. ಸೊ ನೋಡಿ ಆಸ್ಟ್ರೇಲಿಯಾದಲ್ಲಿ ಯಾವ್ಯಾವ ಪ್ರಾಡಕ್ಟ್ ಬರ್ತವೆ. ಸೊ ಆಸ್ಟ್ರೇಲಿಯಾದಲ್ಲಿ ತುಂಬ ಪ್ರಾಡಕ್ಟ್ ಬರ್ತವೆ ಅಲ್ವಾ. ಸೊ ಇಲ್ಲ ಕಂಟ್ರಿ ತೆಗೆದು ಇಲ್ಲಿ ಹಾಕಿ, ಫಿಲ್ಟರ್ಸ್ಗೆ ಹಾಕಿ. ಸೊ ಇಲ್ಲಿ ನೋಡಿ ಈಗ ಹೋಗಿ, ಈಗ 1 second, something went wrong now. I don't know what happened to 1 second guys. ಫಿಲ್ಟರ್ ಹಾಕಿದ್ದೀನಿ ಅಂದರೆ ಓಪನ್ ಆಗ್ಬಿಟ್ಟಿಲ್ಲ. One second. What happened? ನೋಡಿ ಗಾಯ್ಸ್, ಇಲ್ಲಿ ಕ್ಲಿಕ್ ಮಾಡಿ. ಸೊ ನಮಗೆ ಯಾವ ದೇಶದ್ದು ಬೇಕು, ನನಗೆ ಯು ಕೆದು ಬೇಕು. ಸೊ ಕ್ಲಿಕ್, ಸೆಲೆಕ್ಟ್ ಮಲ್ಟಿಪಲ್ ಐಟಮ್ಸ್. ಓಕೆ, ನೋಡಿ ಯಾವ್ಯಾವುದು ಯು ಕೆ ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟು ಬರ್ತವೆ. ಓಕೆನಾ. ದೆನ್ ನನಗೆ ಎಲ್ಲರದ್ದು ಬೇಕು, ಸೆಲೆಕ್ಟ್ ಆಲ್. ಓಕೆ ಕೊಟ್ಟರೆ ಎಲ್ಲ ಪ್ರಾಡಕ್ಟ್ಸು ಬರುತ್ತೆ, ಎಲ್ಲ ಕಂಟ್ರಿ ವೈಸ್, ಎಲ್ಲ ಕಂಟ್ರಿಲಿ. ಆಯಿತು, ನನಗಿದು ಬೇಡ ಸರ್, ಸಾಕು, ಇದು ನೋಡೋಕ್ಕೆ ಒಂಥರ ಆಗ್ತಿದೆ ಅಂದರೆ ತೆಗೀರಿ. ಓಕೆನಾ. ದೆನ್ ಕ್ಲಿಕ್ ಆನ್ ಪಿವಟ್ ಟೇಬಲ್. ದೆನ್ ಇಲ್ಲಿ ಬನ್ನಿ. ನನಗೆ ಡೇಟ್ ವೈಸು ಸೇಲ್ಸ್ ಬೇಕು. ಓಕೆನಾ. ಆರ್ಡರ್ ಡೇಟ್ ತೊಗೊಂಬಂದು ರೋಗ್ ಹಾಕಿ, ಸೇಲ್ಸ್ ತೊಗೊಬಂದು ವ್ಯಾಲ್ಯೂಸ್ಗೆ ಹಾಕಿ. ನೋಡಿ ಈ ಥರ ಬರುತ್ತೆ. 1/1/2017 45 ಸೇಲ್ ಮಾಡಿದ್ದೀವಿ, 1/3/2017 854 ಸೇಲ್ ಮಾಡಿದ್ದೀವಿ. ಸೊ ನಿಮಗೆ ಕಂಪ್ಲೀಟ್ ಡಾಟಾ ಬರುತ್ತೆ ಸೇಲ್ಸ್ ಬಗ್ಗೆ. ಓಕೆನಾ. ಈಗ ನಾವು ಏನೇನು ಕಲ್ತೀವಿ ಅಂದರೆ ಪಿವಟ್ ಟೇಬಲ್ನ ಹೆಂಗೆ ಇದು ಮಾಡೋದು, ಪಿವಟ್ ಟೇಬಲ್ನ ಅಪ್ಲೈ ಮಾಡೋಕ್ಕೆ ಏನು 2 ಮೇನ್ ರೂಲ್ಸ್ ಅಂದರೆ, ಒಂದು ಹೆಡ್ಲೈನ್ ಇರಬೇಕು, ಇನ್ನೊಂದು ನೋ ಸ್ಪೇಸ್ ಸೇಲ್ಸ್, ಖಾಲಿ ಇರೋ ನೋ ಎಂಟಿ ಸೇಲ್ಸ್. ಖಾಲಿ ಇರುವಂಥ ಸೇಲ್ಸ್ ಇದ್ದರೆ ಡೆಫಿನೆಟ್ಲಿ ಯುವರ್ ಡಾಟಾ ಗೋಯಿಂಗ್ ಟು ವ್ಯಾನಿಷ್ ಅಂದರೆ ಡಾಟಾ ಇರುತ್ತೆ, ನೀವೇನು ಪಿವಟ್ ಟೇಬಲ್ ಏನು ಅಪ್ಲೈ ಮಾಡ್ತೀರಾ ಅದು ನಿಜವಾಗ್ಲೂ ಬರಲ್ಲ. ಸೊ ಪ್ಲೀಸ್ ಮೇಕ್ ಶೋರ್ ಯು ಡೋಂಟ್ ಹ್ಯಾವ್ ಎನಿ ಎಂಟಿ ಸೇಲ್ಸ್. ಓಕೆನಾ. ದೆನ್ ಗೈಸ್ ಇದು ಓಕೆನಾ. ದೆನ್ ಇನ್ನೂ ತುಂಬ ಇದೆ ಇದರಲ್ಲಿ MS Excelಲ್ಲಿ. ಸೊ ಇದು ಪಾರ್ಟ್ 1 ವೀಡಿಯೋ ಆಗಿ ಮಾಡೋಣ. ಸೊ ಪಾರ್ಟ್ 2 ವೀಡಿಯೋನ ಪಾರ್ಟ್ 2 ಅಲ್ಲಿ ಏನೇನು ಬರುತ್ತೆ ಅಂದರೆ ಇಲ್ಲೆಲ್ಲ ಬರುತ್ತೆ ಗೈಸ್, ಡಾಟಾ ವ್ಯಾಲಿಡೇಷನ್ ಎಲ್ಲ ನೋಡಬೇಕಾಗುತ್ತೆ. ಸೊ ಬೇಡ, ಇಷ್ಟು ಸಾಕು, ಯಾಕೆಂದರೆ ಬೇಸಿಕ್ ಇದೆ. ಸೊ ನಿಮಗೆ ಒಂದು ಪಿವಟ್ ಟೇಬಲ್ನ ಒಂದು ಮೀನಿಂಗ್ಫುಲ್ಲಾಗಿ ಮಾಡೋಕ್ಕೆ ಒಂದು ಐಡಿಯಾ ಬರಬೇಕು. ಸೊ ನೋಡಿ ನನಗೀಗ ನಾನು ಏನು ಬೇಕಾದ್ರೂ ಮಾಡ್ಬೋದು, ಇಲ್ಲಿ ಒಂದು ಐಡಿಯಾ ಬರಲಿಲ್ಲ ಅಂದರೆ. ಸೊ ನಾನೀಗ ಶಿಫ್ಟ್ ಮೂಡ್ನ ತೆಗೆದು ಕಾಲಮ್ಗೆ ಹಾಕ್ತೀನಿ. ಸೊ ಇಲ್ಲಿ ಹೋಗ್ತೀನಿ, ಎಕನಾಮಿ ಪ್ಲೇಸ್ಗೆ ಹಾಕ್ತೀನಿ, ಓಕೆ ಕೊಡ್ತೀನಿ. ನೋಡಿದ್ರಾ ಈ ಥರ ಬರುತ್ತೆ. ಇದ್ರ ಅರ್ಥ ಏನಂದರೆ ಗಾಯ್ಸ್ ನೋಡಿ, ಸಮ್ ಆಫ್ ಡೇಟ್ ಸೇಲ್ಸ್ ಯಾವುದು ಸಮ್ ಆಫ್ ಸೇಲ್ಸ್ ಆಗೈತೆ, ಇದು ಡೇಟ್ ಬರುತ್ತೆ. ಓಕೆನಾ. ಸಮ್ ಆಫ್ ಸೇಲ್ಸ್ ಏನು ಆಗೈತೆ, ಇದು ಯಾವ ಇದ್ರಲ್ಲಿ ಆಗೈತೆ ಅಂತ, ಶಿಪ್ ಮೋಡಲ್ಲಿ ಆಗೈತೆ ಅಂತ, ಎಕನಾಮಿ ಪ್ಲೇಸಲ್ಲಿ ಆಗೈತೆ. ಸೊ ನನಗೆ ಬೇಡ, ನನಗೆ ಎಲ್ಲದ್ರದ್ದು ಬೇಕು. ಸೊ ಗೋ ಸೆಲೆಕ್ಟ್ ಆಲ್. ಓಕೆ ನೋಡಿ ಎಕನಾಮಿಲಿ ಇಷ್ಟ ಆಗೈತೆ, ಎಕನಾಮಿ ಪ್ಲೇಸಲ್ಲಿ ಇಷ್ಟ ಆಗೈತೆ, ಇಮಿಡಿಯೇಟ್ಲಿ ಇಷ್ಟ ಆಗೈತೆ, ಪೀರಿಯೋಡಿಕಲಿ ಇಷ್ಟ ಆಗೈತೆ. ಓಕೆನಾ. ನಿಮ್ಗೊಂದು ಐಡಿಯಾ ಬಂತ ಈಗ. ಸೊ ನೀವೊಂದು ಪಿವಟ್ ಟೇಬಲ್ನ ನಾನು ಹಾಕ್ತೀನಲ್ಲ ಡಾಟಾನ, ಅದ್ರ ಜೊತೆ ಹೆಂಗೆ ಡಾಟಾನ ಇದು ಮಾಡ್ಬೋದು ಅಂತ ನೋಡಿ. ಸೊ 1 ನಿಮಿಷ, ನನಗಿದು ಬೇಡ ಯಾವುದೂ. ಓಕೆನಾ. ಸೊ ಒಂದು ಸುಮ್ಮನೆ ಹೆಂಗೆ ಬೇಕು ಹಂಗೆ ಒಂದು ಡಾಟಾನ ಇದು ಮಾಡೋಣ. ಸೊ ಕ್ಲಿಕ್ ಆನ್ ಹಿಯರ್, ದೆನ್ ಗೋ.
ನೋಡಿ ಯಾವುದಾದ್ರೂ ಕ್ಯಾಟಗರಿ ಸಬ್ ಕ್ಯಾಟಗರಿ ಇದ್ದರೆ ಈ ಥರ ತೋರಿಸ್ಬಿಡುತ್ತೆ ನೋಡಿ, ಶಿಪ್ ಮೋಡ್ ಥರ ಮತ್ತು ಸಬ್ ಕ್ಯಾಟಗರಿ ಥರ, ಓಕೆನಾ. ಸೊ ನನಗೀಗ ಕಂಟ್ರಿ ವೈಸು ನನಗೆ ಕಂಟ್ರಿ ಬೇಕು, ಕಂಟ್ರಿ ವೈಸು ಸೇಲ್ಸ್ ಬೇಕು ನೋಡಿ. ಈ ಥರ ಆಸ್ಟ್ರೇಲಿಯಾದಲ್ಲಿ ಅದರಲ್ಲೂ ನನಗೆ ಇದು ಬೇಕು, ಓಕೆನಾ. ಏನು ಬೇಕಪ್ಪ, ಈ ಕ್ಯಾಟಗರಿ ಬೇಡ, ಕ್ಯಾಟಗರಿ ಆಯಿತು, ಸಬ್ ಕ್ಯಾಟಗರಿಗೆ ಹೋಗೋಣ, ಫಿಲ್ಟರ್ಗೆ ಹಾಕೋಣ. ಸೊ ನೋಡಿ, ಸಬ್ ಕ್ಯಾಟಗರಿ ಐತೆ, ನನಗೆ ಬರೀ ಆರ್ಟಿಂದು ಬೇಕು, ಎಷ್ಟಾಗೈತೆ ಅಂತ. ಓಕೆ, ಆರ್ಟ್ ಬಂದುಬಿಟ್ಟು ಇಷ್ಟ ಆಗಿದೆ, ಓಕೆನಾ. ಸೊ ಬೇಡ, ನನಗೆ ಎಲ್ಲಾದ್ರದ್ದು ಬೇಕು, ಇಲ್ಲೋಗಿ ಕ್ಲಿಕ್ ಕೊಡಿ, ಓಕೆ ಕೊಟ್ಟರೆ ನಿಮಗೆ ಎಲ್ಲಾದ್ರದ್ದು ಬರುತ್ತೆ. ಟೋಟಲ್ ಸೇಲ್ಸ್ ಬಂದುಬಿಟ್ಟು ಎಷ್ಟಿದೆ ನೋಡಿ, ಇಷ್ಟಿದೆ, ಓಕೆನಾ. ದೆನ್ ಓಕೆ ಗೈಸ್, ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಬೇಸಿಕ್ ಆಗುತ್ತೆ. ಸೊ ಬೇಸಿಕ್ನ ಮರಿಬೇಡಿ, ಪಿವೋಟ್ ಟೇಬಲ್ಲು. ಆ್ಯಂಡ್ ಮೋರ್ ಎವರ್ ನೀವು ಯಾವುದೇ ಇಂಟರ್ವ್ಯೂಗೆ ಯಾವುದೇ ಇಂಟರ್ವ್ಯೂಗೆ ಹೋದ್ರೂ ಕೇಳೋ ಕ್ವಶನ್ ಬಂದು ಎಚ್ ಲುಕಪ್, ವಿ ಲುಕಪ್ ಆ್ಯಂಡ್ ಪಿವೋಟ್ ಟೇಬಲ್. ಆ್ಯಂಡ್ ನಾನು ಹೇಳಿದೆಲ್ಲ ಫಾರ್ಮುಲಾಸು ಎಲ್ಲ ಅಲ್ಲೇ ಡಿಸ್ಪ್ಲೇ ಆಗಿಬಿಡುತ್ತೆ. ಸೊ ನಿಮ್ಗೆ ಜಾಸ್ತಿ ವರ್ಕ್ ಇರಲ್ಲ. ಸೊ ಪಿವೋಟ್ ಟೇಬಲ್ನ ಅನಾಲೈಸಿಸ್ ಮಾಡೋದನ್ನ ಕಲ್ತಿರೆ ನೀವು ಫುಲ್ MS ಎಕ್ಸೆಲ್ನ ಕಲ್ತಂಗೆ. ಸೊ ಲರ್ನ್ ಪಿವೋಟ್ ಟೇಬಲ್, ಇಟ್ ಇಸ್ ಇಂಪಾರ್ಟೆಂಟ್. ಸೊ ಪಾರ್ಟ್ 2 ವಿಡಿಯೋನ ನಾಳೆ ಮಾತಾಡೋಣ. ಸೊ ನಾಳೆ ಡಿಸ್ಕಷನ್ ಮಾಡೋಣ. ಸೊ ಡೋಂಟ್ ವರಿ, ಐ ವಿಲ್ ಬಿ ದೇರ್ ಟು ಎಕ್ಸ್ಪ್ಲೇನ್ ಯು. ಸೊ ಹೇಳಿದ್ನಲ್ಲ, ಎನಿ ಡೌಟ್ ಇದ್ದರೆ ಅದನ್ನ ಇದು ಮಾಡಿ. ಸೊ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ಟೆಲಿಗ್ರಾಮ್ ಚಾನಲ್ ಆಲ್ಸೋ. ಸೊ ಪ್ಲೀಸ್ ಜಾಯಿನ್ ದಟ್, ಬಿಕಾಸ್ ನಾವು ಫ್ಯೂಚರಲ್ಲಿ ಏನು ಡಿಸ್ಕಷನ್ ಮಾಡೋಕೆ ಹೋಗ್ತೀವಿ ಅದೆಲ್ಲ ಒಂದು ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ. ಸೊ ಓಕೆ ಗಾಯ್ಸ್, ಥ್ಯಾಂಕ್ ಯು. ಆ್ಯಂಡ್ ಗೊತ್ತಲ್ಲ ಏನು ಮಾಡಬೇಕು ಅಂತ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದೆನ್ ಸಬ್ಸ್ಕ್ರೈಬ್ ಮಾಡೋದು ಬೇಡಿ. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಟೆಲ್ ದೆಮ್ ಟು ಸಬ್ಸ್ಕ್ರೈಬ್. ಸೊ ಐ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಮೇಕ್ ಫೀಲ್ ಒಂದು ಸಬ್ಸ್ಕ್ರೈಬಿಂದ ಏನು ಕಳ್ಕೊಳ್ಳೋದಲ್ವಾ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ವಾಚ್ ಮೈ ವೀಡಿಯೋಸ್ ಆ್ಯಂಡ್ ಡೋಂಟ್ ಸ್ಕಿಪ್. ಮೋರ್ ಎವರ್, ಮೋರ್ ಇಂಪಾರ್ಟೆಂಟ್, ಆ್ಯಂಡ್ ಐ ಆಮ್ ಅಗೈನ್ ಐಮ್ ಟೆಲ್ಲಿಂಗ್, ಬಿಕಾಸ್ ಡೂ ಪ್ರಾಕ್ಟೀಸ್ ವೆನ್ ಯು ವಾಚಿಂಗ್ ವೀಡಿಯೋಸ್. Do pause the video, and when you watching the video, please open up with laptop, and when I explain something, pause the video, then you will go to work and practice that one, and that is going definitely. ನಾನು ಹೇಳಿದ ತಕ್ಷಣ ನೀವು ಈ ಪಿವೋಟ್ ಟೇಬಲ್ ಇಷ್ಟೇ ಅಲ್ಲ ಬಿಡಿ, ಸಿಂಪಲ್ ಆಗಿದೆ ಅಂತ ಅನಿಸುತ್ತೆ. ಬಟ್ ನೀವು ಯಾವಾಗ ಅದನ್ನ ಅನಲೈಸ್ ಮಾಡೋಕ್ಕೆ ಹೋಗ್ತೀರಾ, ಸೊ ಯಾವಾಗ ಅದನ್ನ ಟೇಬಲ್ ವೈಸ್, ಯಾವಾಗ ಅದನ್ನ ಕಾಲಮ್ ವೈಸ್, ಯಾವಾಗ ಒಂದು ಪರ್ಟಿಕ್ಯುಲರ್ ಆಗಿ ಕಂಡುಹಿಡಿಯೋಕೆ ಹೋಗ್ತೀರಾ, ಅಲ್ಲೊಂದು ತಲೆಗೆಟ್ಟು ಹೋಗುತ್ತೆ. ಸೊ ಪ್ಲೀಸ್ ಡೂ ಪ್ರಾಕ್ಟೀಸ್, ಓಕೆನಾ. ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ಓಕೆ ಗಾಯ್ಸ್, ಥ್ಯಾಂಕ್ ಯು, ವೆಲ್ ಡನ್ ಆ್ಯಂಡ್ ಗುಡ್ ಲಕ್, ಆಲ್ ದ ಬೆಸ್ಟ್, ಬಾಯ್.